Hi all, welcome to my ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟ್ರಕ್ಚರ್ಸ್ ಇನ್ ಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟುಡೇಸ್ ಕಂಟೆಂಟ್ ಆರ್ ಗೋ ಟು ಸ್ಟೇಟ್ಮೆಂಟ್, ಇಫ್ ಸ್ಟೇಟ್ಮೆಂಟ್ ಅಂಡ್ ಇಫ್ ಎಲ್ ಸ್ಟೇಟ್ಮೆಂಟ್, ನೆಸ್ಟಿಂಗ್ ಆಫ್ ಇಫ್ ಸ್ಟೇಟ್ಮೆಂಟ್, ಸ್ವಿಚ್ ಸ್ಟೇಟ್ಮೆಂಟ್, ವೈಲ್ ಅಂಡ್ ಡೂ ವೈಲ್ ಸ್ಟೇಟ್ಮೆಂಟ್, ಫಾರ್ ಲೂಪ್, ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ ನೋಡೋಣ. ಸೊ ಇಷ್ಟೂನ ನಾವು ಕಂಡೀಷನಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಕಂಡೀಷನಲ್ ಸ್ಟ್ರಕ್ಚರ್ಸ್ ಅಂತ ಯಾಕೆ ಕರಿತೀವಿ ಅಂತ ಅಂದರೆ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಏನಾದ್ರು ಸ್ಯಾಟಿಸ್ಫೈ ಆಯಿತು ಅಂದರೆ ಸರ್ಟನ್ ಆಪ್ರೇಷನ್ಸ್ನ ನಾವು ಕ್ಯಾರಿ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಕಂಡೀಷನ್ ಇರುತ್ತೆ. ಸೊ ಇಫ್ ಸಂಬಡಿ ಗೋಸ್ ಟು ಕಾಲೇಜ್ಗೆ ಹೋದ್ರೆ ಸ್ಟಾರ್ಟ್ ಲೆಕ್ಚರಿಂಗ್. ಸೊ ಸ್ಟಾರ್ಟ್ ಲೆಕ್ಚರಿಂಗ್ ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಫ್ ಸಂಬಡಿ ಗೋಸ್ ಟು ಕಾಲೇಜ್. ಸೊ ಅದು ಕಂಡೀಷನ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಏನು ಮಾಡ್ತೀವಿ ಅದು ಆಪ್ರೇಷನ್ ಆಗುತ್ತೆ. ಸೊ ಟ್ರೂ ಆದರೆ ಒಂದು ಆಪ್ರೇಷನ್ ಮಾಡ್ಬೋದು, ಫಾಲ್ಸ್ ಆದರೆ ಇನ್ನೊಂದು ಆಪ್ರೇಷನ್ ಕಂಟಿನ್ಯೂ ಮಾಡ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕಂಡೀಷನಲ್ ಸ್ಟ್ರಕ್ಚರ್ಸ್ ಇನ್ ಸಿ. ಸೊ ಫಸ್ಟ್ಲಿ ನಾವು ಗೋ ಟು ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೋ ಟು ಸ್ಟೇಟ್ಮೆಂಟ್ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಇಲ್ಲಿ. ಸೊ ಇಫ್ ಸಮ್ ಕಂಡೀಷನ್ ಆದಮೇಲೆ ನಾವು ಗೋ ಟು ಅನ್ನೋದು ಒಂದು ಕೀವರ್ಡ್ ಯೂಸ್ ಮಾಡಿದ್ರೆ ನಾವು ಎಗೈನ್ ಒಂದು ಸ್ಟೇಟ್ಮೆಂಟ್ಗೆ ಮತ್ತೆ ಪುನಃ ಅಲ್ಲೇ ಹೋಗ್ಬೋದು. ಸೊ ಈ ಫ್ಲೋ ಚಾರ್ಟಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಸೊ ಲೇಬಲ್ 1, ದಿಸ್ ಇಸ್ ಲೇಬಲ್ 2, ಲೇಬಲ್ 3. ಲೇಬಲ್ಸ್ ನಮ್ಗೆ ಇಷ್ಟ ಬಂದಿದ್ದು ಏನಾದರೂ ಒಂದು ನೇಮ್ ಕೊಡ್ಕೊಬೋದು. ಸೊ ಇಲ್ಲಿ ಲೇಬಲ್ 1 ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆದಮೇಲೆ ನಾವು ಗೋ ಟು ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಗೋ ಟು ಲೇಬಲ್ 3. ಲೇಬಲ್ 3 ಅಂದರೆ ಇದ್ರ ಹೆಸರಿದೆ ಸ್ಟೇಟ್ಮೆಂಟ್ 3. ಸೊ ಗೋ ಟು ಲೇಬಲ್ 3 ಅಂದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗಲ್ಲ, ಡೈರೆಕ್ಟ್ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ಗೋ ಟು ಸ್ಟೇಟ್ಮೆಂಟ್. ಯಾವುದಾದ್ರೂ ಒಂದು ಸ್ಕಿಪ್ ಮಾಡಬೇಕು ಆ್ಯಂಡ್ ಒಂದು ಸೆಟ್ ಆಫ್ ಆಪ್ರೇಷನ್ಸ್ನ ಕ್ಯಾರಿ ಔಟ್ ಮಾಡ್ತಾ ಇರಬೇಕು ಅಂಟಿಲ್ ಸಮ್ ಪರ್ಟಿಕ್ಯುಲರ್ ಟೈಮ್. ಸೊ ಇದೆಲ್ಲ ಇದ್ದಾಗ ನಾವು ಗೋ ಟು ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡ್ಕೊಂಬರೋಣ. ಸೊ ಇಲ್ಲಿ ನಾನು ಆಲ್ರೆಡಿ ಕೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಏನೋ ಒಂದು ವೇರಿಯಬಲ್ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ, ಡಿಕ್ಲೇರ್ ಮಾಡಿಕೊಂಡು. ಇಲ್ಲಿ ಕಂಡೀಷನ್ ಅಂತ ಕೊಟ್ಟಿದ್ದೀನಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ನಾನೇನೋ ಟೆಕ್ಸ್ಟ್ ಅಂತ ಕೊಡ್ಬೋದು, ಏನಾದರೂ ಕೊಡ್ಬೋದು, ಲೂಪ್ ಅಂತ ಕೊಡ್ಬೋದು. ಸೊ ಇಲ್ಲಿ ಏನು ಕೊಟ್ಟಿರ್ತೀವಿ, ಗೋ ಟು ದಿಸ್ ಪರ್ಟಿಕ್ಯುಲರ್ ಲೂಪ್. ಸೊ ನಾವಿಲ್ಲಿ ಗೋ ಟು ದಿಸ್ ಲೂಪ್ ಅಂತ ಕೊಟ್ಟಿದ್ದೀವಿ. ಇಲ್ಲೇನಾಗುತ್ತೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ, ಕಂಪೇರ್ ಮಾಡ್ತಾ ಇದೆ ಎಕ್ಸ್ ವ್ಯಾಲ್ಯೂ 0 ಇದೆಯಾ ಇಲ್ವಾ ಅಂತ. ಸೊ 0 ಇದ್ರೆ ಏನು ಹೇಳ್ತದೆ, ಎಕ್ಸ್ ವ್ಯಾಲ್ಯೂ x+1 ಇನ್ಕ್ರಿಮೆಂಟ್ ಮಾಡು ಅಂತ ಹೇಳ್ತದೆ. ಸೊ ಇನ್ಕ್ರಿಮೆಂಟ್ ಮಾಡಾದ್ಮೇಲೆ ಗೋ ಟು ಲೂಪ್ ಎಗೇನ್ ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ಕಂಪೇರ್ ಮಾಡುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ. ಸೊ ದಿಸ್ ಈಸ್ ಅಬೌಟ್ ಗೋ ಟು ಸ್ಟೇಟ್ಮೆಂಟ್. ಎಕ್ಸ್ ಇಸ್ ಈಕ್ವಲ್ ಟು 0 ಇಲ್ಲ, ಈಗ ಎಕ್ಸ್ ವ್ಯಾಲ್ಯೂ 1 ಆಗಿದೆ. ಸೊ ಇಟ್ ವಿಲ್ ಪ್ರಿಂಟ್ ದ ವ್ಯಾಲ್ಯೂ. ಅದಾದ್ಮೇಲೆ ಎಕ್ಸ್ ಇನ್ಕ್ರಿಮೆಂಟ್ ಮಾಡ್ತೀವಿ. ಈ ಡೂ ವೈಲ್ ಲೂಪ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂಟಿಲ್ ಎಕ್ಸ್ ಇಸ್ ಲೆಸ್ ದ್ಯಾನ್ 20. ಸೊ ಡೂ ವೈಲ್ ಲೂಪಲ್ಲಿ ವೈಲ್ ನಾವು ಲಾಸ್ಟಲ್ಲಿ ಎಂಡ್ ಮಾಡ್ತೀವಿ, ಕಂಡೀಷನ್ ಇಲ್ಲಿ ಕೊಡ್ತೀವಿ, ಆ್ಯಂಡ್ ಆಲ್ಸೋ ವೇರಿಯಬಲ್ನ ಇನ್ಕ್ರಿಮೆಂಟ್ ಮಾಡಿರ್ತೀವಿ, ಡೂ ಇಲ್ಲಿ ಯೂಸ್ ಮಾಡ್ತೀವಿ. ಡೂ ವೈಲ್ ಲೂಪಲ್ಲಿ ಯಾವಾಗ್ಲೂ ಸೆಮಿಕೋಲನ್ ಹಾಕಿರ್ಬೇಕು. ಸೊ ಇದ್ರ ಬಗ್ಗೆ ನಾವು ಆಮೇಲೆ ನೋಡೋಣ. ಇವಾಗ ಜಸ್ಟ್ ಫೋಕಸ್ ಇರೋದು ಗೋ ಟು ಸ್ಟೇಟ್ಮೆಂಟ್ ಬಗ್ಗೆ. ಸೊ ಇವಾಗ ನಾವು ಔಟ್ಪುಟ್ ನೋಡೋದಾದ್ರೆ ಏನು ಬರುತ್ತೆ, ಔಟ್ಪುಟ್ ನೋಡೋಣ. ಸಿ ಎಕ್ಸ್ ವ್ಯಾಲ್ಯೂ 1 2 3 4 ಅಪ್ ಟು 19 ಬಂದಿದೆ. ಬಿಕಾಸ್ ಇಲ್ಲಿ ನಾವು ಕಂಡೀಷನ್ ಕೊಟ್ಟಿರೋದೇನು, ಎಕ್ಸ್ ಇಸ್ ಲೆಸ್ ದ್ಯಾನ್ 20. ಸೊ 19ವರೆಗೂ ಎಕ್ಸ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ಅಬೌಟ್ ಗೋ ಟು ಸ್ಟೇಟ್ಮೆಂಟ್. ನೆಕ್ಸ್ಟ್ ನಾವು ಇಫ್ ಮತ್ತೆ ಇಫ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ ನೋಡೋಣ. ಸೊ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ, ಏನೋ ಒಂದು ಕಂಪೇರ್ ಮಾಡ್ತಾ ಇದ್ದೀವಿ ವ್ಯಾಲ್ಯೂ. ಇಫ್ ದಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್, if that condition is satisfied, do this. if it is not satisfied, else ಸ್ಟೇಟ್ಮೆಂಟ್ ಒಳಗಡೆ ಏನಿದೆ ಆ ಬ್ಲಾಕ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ಇಲ್ಲಿ ನೀವು ಫ್ಲೋ ಚಾರ್ಟಲ್ಲಿ ನೋಡೋದಾದ್ರೆ, ಸೊ ಕಂಡೀಷನ್ ಇದೆ, ಕಂಡೀಷನ್ ಟ್ರೂ, ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಗಿದ್ರೆ ಸಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡಿ. ಫಾಲ್ಸ್ ಇದ್ರೆ ಇಫ್ ಲೂಪಿಂದ ಹೊರಗೆ ಬರಬೇಕು, ಆರ್ ಎಲ್ಸ್ ಏನಾದರೂ ಇದ್ರೆ ಎಲ್ಸ್ ಬ್ಲಾಕಲ್ಲಿರೋದು ಎಕ್ಸಿಕ್ಯೂಟ್ ಆಗಬೇಕು. ಇಲ್ಲಿ ನೋಡೋದಾದ್ರೆ ಸ್ಟಾರ್ಟ್ ಮಾಡ್ತೀವಿ, ಸಮ್ ಎಕ್ಸ್ಪ್ರೆಷನ್ ಅಂದರೆ ಇಲ್ಲಿ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ ಏನಿದೆ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಫಾಲ್ಸ್ ಇದ್ರೆ ಎಲ್ಸ್ ಬ್ರಾಂಚಲ್ಲಿರೋ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಫ್ ಎಲ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್ ನೋಡೋಣ. ಸೊ ಇದೇ ಎಕ್ಸಾಂಪಲ್ ಇಲ್ಲೇ ತಗೊಂತೀನಿ ನಾನು. ಸೊ ಫಸ್ಟ್
ಏನೋ ಒಂದು ಮಾಡೋಣ, ಎಂಟರ್ ಅ ವ್ಯಾಲ್ಯೂ ಕೊಡೋಣ. ನಾವಿದು ಕನ್ಸೋಲಿಂದನೇ ಇನ್ಪುಟ್ ತಗೊಳ್ಳೋಣ ಈ ಸರಿ. scanf %d, ampersand value. ಸೊ ಇಲ್ಲಿ ನಾವು ವ್ಯಾಲ್ಯೂ ಡಿಕ್ಲೇರ್ ಮಾಡಬೇಕು ಫಸ್ಟು, ಬಿಕಾಸ್ ನಾವು ಇಲ್ಲಿ scanf ಅಲ್ಲಿ ಯೂಸ್ ಮಾಡ್ತಿದ್ದೀವಿ. ಇಂಟ್ ವ್ಯಾಲ್ಯೂ ಅಂತ ಡಿಕ್ಲೇರ್ ಮಾಡ್ತೀನಿ. ಅದಾದಮೇಲೆ ಇಫ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆಗಿದ್ರೆ ಪ್ರಿಂಟ್ val is 0 ಅಂತ ನಾನು ಪ್ರಿಂಟ್ ಮಾಡ್ತೀನಿ. ಆಲ್ರೈಟ್, ಆರ್ ಎಲ್ಸ್ ಇದು ಹೊರಗೆ ಏನು ಸ್ಟೇಟ್ಮೆಂಟ್ ಇರುತ್ತೆ, ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ no matter if statement is executed or not. ಓಕೆ, ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಎಂಟರ್ ಅ ವ್ಯಾಲ್ ಅಂತ ಇದೆ, ನಾನು 10 ಅಂತ ಕೊಡ್ತೀನಿ. ಸೊ 10 is not equal to 0, right? ಸೊ ಇಲ್ಲಿ ನಾವೇನು ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಕಂಡೀಷನ್ ಕೊಟ್ಟಿರೋದು ವ್ಯಾಲ್ 0 ಅಕಸ್ಮಾತ್ ಇದ್ರೆ ದೆನ್ ಇದು ಪ್ರಿಂಟ್ ಆಗಬೇಕು, ಆರ್ ಎಲ್ಸ್ ಇಲ್ಲಿರೋದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬಾರ್ದು. ಇಫ್ ಸ್ಟೇಟ್ಮೆಂಟ್ ಇಂದ ಹೊರಗೆ ಪ್ರಿಂಟ್ ಎಫ್ ಏನಿದೆ ಇದು ನೋ ಮ್ಯಾಟರ್ ವಾಟ್ ಪ್ರಿಂಟ್ ಆಗುತ್ತೆ, ಬಿಕಾಸ್ ಇದು ಇಫ್ ಬ್ಲಾಕ್ ಒಳಗಡೆ ಇಲ್ಲ. ಸೊ ವ್ಯಾಲ್ಯೂ ನಾನು 10 ಕೊಟ್ಟಿರೋದ್ರಿಂದ ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಾ ಇದೆ. ಸೊ ಲೈಕ್ ವೈಸ್ ನಾನು ಏನಾದರೂ ವ್ಯಾಲ್ಯೂ 0 ಕೊಡ್ತೀನಿ ಇವಾಗ, ಈಗ ಏನಾಗುತ್ತೆ ನೋಡೋಣ. ಸೊ ವ್ಯಾಲ್ಯೂ 0 ಕೊಡ್ತೀನಿ. ಸಿ ವ್ಯಾಲ್ಯೂಸ್ 0 ಎಕ್ಸಿಕ್ಯೂಟ್ ಆಗಿದೆ and this will be executed no matter if statement is executed or not. So /n ಕೊಟ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಬರುತ್ತೆ, /n ಕೊಟ್ಟಿಲ್ಲ, that's why ಎರಡು ಸ್ಟೇಟ್ಮೆಂಟ್ ಒಂದೇ ಲೈನ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ಅಬೌಟ್ ಇಫ್ ಸ್ಟೇಟ್ಮೆಂಟ್. ದೆನ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಇಫ್ ಇದೆ, ಸೊ ನಾನು ಎಲ್ಸ್ ಬ್ಲಾಕ್ ಎಲ್ಸ್ ಅನ್ನೋ ಕೀವರ್ಡ್ ಯೂಸ್ ಮಾಡಿಬಿಟ್ಟು ಎಲ್ಸ್ ಪ್ರಿಂಟ್ ಎಫ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಡ್ತೀನಿ. ಸೊ ಅಕಸ್ಮಾತ್ ಇಲ್ಲಿ ಕಂಪ್ಯಾರಿಸನ್ ನಡೆಯುತ್ತೆ, ಇಫ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆದರೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ಇಲ್ಲ ಅಂದರೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಓಕೆ, ಸೊ ನಾವಿವಾಗ ಕಂಟ್ರೋಲ್ ಎಸ್ ಕೊಟ್ಟು ಲೆಟ್ಸ್ ಟ್ರೈ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಸೊ 10 ಅಂತ ಕೊಡ್ತೀನಿ. ಸೊ ಇಟ್ ಶುಡ್ ಗೋ ಟು ಎಲ್ಸ್ ಬ್ಲಾಕ್, ರೈಟ್? ಸೊ ಸಿ ಎಲ್ಸ್ ಬ್ಲಾಕ್ ಅಲ್ಲಿರೋ ಸ್ಟೇಟ್ಮೆಂಟು ಬಂದಿದೆ, ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 0. ದಿಸ್ ಇಸ್ ಅಬೌಟ್ ಇಫ್ ಅಂಡ್ ಇಫ್ ಎಲ್ ಸ್ಟೇಟ್ಮೆಂಟ್ಸ್. ಲೈಕ್ ವೈಸ್ ನಾವು ನೆಸ್ಟಿಂಗ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಕೂಡ ನೋಡ್ಬೋದು. ನೆಸ್ಟಿಂಗ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಫ್ ಒಳಗಡೆನೆ ಮತ್ತೆ ನಾವು ಇನ್ನೊಂದು ಕಂಡೀಷನ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕೋಣ, ಇಫ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆರ್ ಎಲ್ಸ್ ಲೆಟ್ಸ್ ಸೇ ಇಫ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 10, ನೆಕ್ಸ್ಟ್ ಮತ್ತೆ ವ್ಯಾಲ್ಯೂ ಇಫ್ ಗ್ರೇಟರ್ ದ್ಯಾನ್ 10 ಅಂತ ನೋಡುತ್ತೆ. ದೆನ್ ಅಗೇನ್ ನಾನೊಂದು ಇಫ್ ಕಂಡೀಷನ್ ಕೊಡ್ತೀನಿ. ಇಫ್ ಸೊ ನಾವು ಇವಾಗ ವ್ಯಾಲ್ಯೂ ಕೊಟ್ಟು ಚೆಕ್ ಮಾಡೋಣ. ಸೊ ವ್ಯಾಲ್ಯೂ ಐ ಆಮ್ ಗಿವಿಂಗ್ 13. ಸೊ 13 ಅಂತ ಅಂದರೆ 13 is not equal to 12, ರೈಟ್? ಸೊ ನೆಸ್ಟೆಡ್ ಎಲ್ಸ್ಗೆ ಬರ್ತಾ ಇದೆ ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅದು ಪ್ರಿಂಟ್ ಆಗ್ತಾ ಇದೆ, ವ್ಯಾಲ್ಯೂ ಇಸ್ 0 ಪ್ರಿಂಟ್ ಆಗ್ತದೆ. ದೆನ್ ಎಲ್ಸ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಿಲ್ಲ, ಬಿಕಾಸ್ ಈ ಇಫ್ ಸ್ಟೇಟ್ಮೆಂಟಲ್ಲಿ ಏನಿದೆ, ಇಫ್ ಲೂಪಲ್ಲಿ ಏನಿದೆ ಅದು ಪ್ರಿಂಟ್ ಆಗಿರೋದ್ರಿಂದ. ದೆನ್ ಇಲ್ಲಿ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪ್ರಿಂಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ಇನ್ ಸಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ವಿಚ್ ಸ್ಟೇಟ್ಮೆಂಟ್ ಇನ್ ಸಿ. ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ಸೊ ದೇರ್ ಬಿ ಲೈಕ್ ನಂಬರ್ ಆಫ್ ಕೇಸಸ್ ಇರುತ್ತೆ. ಸೊ ಕೇಸ್ 1 ಏನಾದರೂ ಟ್ರೂ ಆದರೆ ಸಮ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲಿ, ಕೇಸ್ 2 ಏನಾದರೂ ಟ್ರೂ ಆದರೆ ಸಮ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲಿ. ಸೊ ಆ ಥರ ಎಷ್ಟೊಂದು ಕೇಸಸ್ ಇರುತ್ತೆ. ಆ ಕೇಸಸ್ ಯಾವ ಕೇಸ್ಗೆ ನಮ್ಮ ಪರ್ಟಿಕ್ಯುಲರ್ ವ್ಯಾಲ್ಯೂ ಹೋಗ್ತಾ ಇದೆ
ಡಿಪೆಂಡಿಂಗ್ ಆನ್ ದಟ್ ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಇದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ನಮ್ಮ ವ್ಯಾಲ್ಯೂ ಯಾವ ಕೇಸಸ್ಗೂ ಮ್ಯಾಚ್ ಆಗಿಲ್ಲ ಅಂದರೆ ದೇ ವಿಲ್ ಬಿ ಡಿಫಾಲ್ಟ್ ಸ್ಟೇಟ್ಮೆಂಟ್. ಸೊ ಡಿಫಾಲ್ಟಲ್ಲಿ ಏನಿರುತ್ತೆ ಅದು ನಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಸ್ವಿಚ್ ಸ್ಟೇಟ್ಮೆಂಟ್ ಇನ್ ಸಿ. ಲೆಟ್ಸ್ ಸಿ ದ ಎಕ್ಸಾಂಪಲ್ ಆಫ್ ದ್ಯಾಟ್. ಸೊ ನಾನಿಲ್ಲಿ ವ್ಯಾಲ್ಯೂ ತೊಗೊಂಡಿದ್ದೀನಿ. ಸೊ ವ್ಯಾಲ್ಯೂನಲ್ಲಿ ಚಾಯ್ಸಸ್ ನಾನಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಕ್ಯಾನ್ಎಫ್ ಅಲ್ಲಿ ನಾವು ವ್ಯಾಲ್ಯೂ ತೊಗೊತೀವಿ. ಸ್ವಿಚ್ಚಲ್ಲಿ ನಾವಿವಾಗ ಸೊ ಇಲ್ಲಿ ಒಂದು ವ್ಯಾಲ್ಯೂ ಇಂಟಿಜರ್ ವ್ಯಾಲ್ಯೂ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಇಲ್ಲಿ ಇದು ನಮ್ಮ ಮೆನು. ಸೊ ಆಪ್ಷನ್ 1 is 100%, ಆಪ್ಷನ್ 2 85%, ಆಪ್ಷನ್ 3 60%, ಆಪ್ಷನ್ 4 ಅಂದರೆ ಲೆಸ್ ದ್ಯಾನ್ 50%. ಸ್ಕ್ಯಾನ್ಎಫ್ ಅಲ್ಲಿ ನಾವು ಯಾವ ವ್ಯಾಲ್ಯೂ ಎಂಟರ್ ಮಾಡ್ಕೊತಿದ್ದೀವಿ ಯೂಸರಿಂದ ಅದು ತಗೊತೀವಿ. ಸ್ವಿಚ್ ಒಳಗಡೆ ನಾವು ಈ ವ್ಯಾಲ್ಯೂ ಸೆಂಡ್ ಮಾಡ್ತೀವಿ. ಸೊ ಕೇಸ್ 1 ಇದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತ ಪ್ರಿಂಟ್ ಆಗಲಿ ಆ್ಯಂಡ್ ಆಲ್ಸೋ ವಿ ನೀಡ್ ಟು ಕಮ್ ಔಟ್ ಆಫ್ ದಿಸ್. ಸೊ ಬ್ರೇಕ್ ಯೂಸ್ ಮಾಡಬೇಕು. ದೆನ್ ಅಕಸ್ಮಾತ್ ಏನಾದರೂ ಕೇಸ್ 2 ಇದ್ರೆ ಸೊ ಲೆಟ್ಸ್ ಪ್ರಿಂಟ್ some FCD, first class with distinction. Then ನಾವೇನು ಕೊಡಬೇಕು, ಬ್ರೇಕ್. ಸೊ ಇಂಡೆಂಟೇಷನ್ ನೆಸೆಸಿಟಿ ಏನಿಲ್ಲ, ಬಟ್ ಫಾರ್ ಡಾಕ್ಯುಮೆಂಟೇಷನ್ ಪರ್ಪಸ್ ಇಂಡೆಂಟೇಷನ್ನ ಮೇಂಟೈನ್ ಮಾಡಬೇಕು. ಇಂಡೆಂಟೇಷನ್ ಇಸ್ ನಥಿಂಗ್ ಬಟ್ ಈ ಒನ್ ಕೇಸ್ ಆದಮೇಲೆ ನೋಡಿ ನಾನು ಬ್ರೇಕ್ ಕೊಟ್ಟಿಲ್ಲ ಇಲ್ಲೇ ತಕ್ಷಣ. ಸೊ ಪ್ರಿಂಟ್ ಎಫ್ ಆದಮೇಲೆ ಇದು ಒಂದು ಬ್ಲಾಕಲ್ಲಿ ಕೊಟ್ಟಿದ್ದೀನಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಂಡೆಂಟೇಷನ್. FC ಅಂತ ಹಾಕ್ತಿದ್ದೀನಿ ಫಸ್ಟ್ ಕ್ಲಾಸ್. ದೆನ್ ಬ್ರೇಕ್. ದೆನ್ ಕೇಸ್ 4. Then I'll give break. Then default is printf pass. ಸೊ ನಾವಿಲ್ಲಿ ನೋಡೋದಾದ್ರೆ ನಾನು 1 ಅಂತ ಕೊಟ್ಟಿದ್ದೀನಿ. 1 ಅಂತ ಕೊಟ್ಟಿರೋದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅಂತ ಪ್ರಿಂಟ್ ಆಗ್ತಿದೆ. ಲೈಕ್ ವೈಸ್ ಇಫ್ ಐ ಜಸ್ಟ್ ಗಿವ್ ನಾನು 4 ಅಂತ ಕೊಟ್ಟರೆ ಏನು ಸೆಕೆಂಡ್ ಕ್ಲಾಸ್ ಅಂತ ಪ್ರಿಂಟ್ ಆಗಿದೆ. ಸೊ ಆಪ್ಷನ್ 5 ಲೈಕ್ ಡಿಫಾಲ್ಟ್ ವ್ಯಾಲ್ಯೂ. ಸೊ ಡಿಫಾಲ್ಟ್ ವ್ಯಾಲ್ಯೂದು ಒಂದ್ಸರಿ ಚೆಕ್ ಮಾಡೋಣ. ಸೊ ನಾನೇನಾದರೂ ಬೇರೆ ನಂಬರ್ ಕೊಡ್ತೀನಿ 6 ಅಂತ ಅಂದರೆ ಸುಮ್ಮನೆ ನಾವು ಡಿಫಾಲ್ಟಲ್ಲಿ ಏನು ಕೊಟ್ಟಿದ್ದೀವಿ, ನಾನು ಸುಮ್ಮನೆ ಪಾಸ್ ಅಂತ ಕೊಟ್ಟಿದ್ದೀನಿ. ಸೊ ಪಾಸ್ ಅನ್ನೋದು ಪ್ರಿಂಟ್ ಆಗ್ತದೆ. ದಿಸ್ ಈಸ್ ಅಬೌಟ್ ಸ್ವಿಚ್ ಸ್ಟೇಟ್ಮೆಂಟ್ಸ್ ಇನ್ ಸಿ. ನೆಕ್ಸ್ಟ್ ನಾವು ಲೂಪ್ಸ್ ಬಗ್ಗೆ ನೋಡೋಣ. ಸೊ ಇಫ್ ಮತ್ತೆ ಸ್ವಿಚ್ ಇದೆಲ್ಲ ಸ್ಟೇಟ್ಮೆಂಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಷ್ಟೇ. ಲೂಪ್ ಅಂದರೆ ಏನಂದರೆ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಒಂದು ಕಂಡೀಷನ್ ರೀಚ್ ಆಗೋ ತನಕ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸರ್ಟನ್ 10 ಟೈಮ್ಸ್ ನನಗೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಲೂಪ್. ಅಂದರೆ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ ಫ್ರಮ್ ಸ್ಟೇಟ್ಮೆಂಟ್ 1 till ಸ್ಟೇಟ್ಮೆಂಟ್ n. ನಾವೆಷ್ಟೆಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತೀವಿ ಅದು. ಸೊ ಲೂಪ್ಸಲ್ಲಿ ನಮಗೆ 3 ಲೂಪ್ಸ್ ಬರುತ್ತೆ. ವೈಲ್, ಡೂ ವೈಲ್ ಆ್ಯಂಡ್ ಫಾರ್ ಲೂಪ್ ಬರುತ್ತೆ. ಸೊ ಫಸ್ಟು ವೈಲ್ ಲೂಪ್ ಏನು ಅಂತ ನೋಡೋಣ. ಸೊ ವೈಲ್ ಲೂಪ್ ನೋಡೋಣ. ನಾನು ಇಲ್ಲಿ ಒಂದು ಇಂಟೀಜರ್ ಡಿಕ್ಲೇರ್ ಮಾಡ್ಕೊತೀನಿ. ಸೊ ಸಮ್ 10 ಅಂತ ವ್ಯಾಲ್ಯೂ ಕೊಡ್ತೀನಿ, ಇನಿಷಿಯಲೈಸ್ ಮಾಡ್ಕೊತೀನಿ. ಇಲ್ಲಿ ನಾನು ವೈಲ್ ಲೂಪ್ ಹಾಕ್ತೀನಿ. ವೈಲ್ I is less than 20 ಆಗೋವರೆಗೂ ಏನು ಮಾಡಬೇಕು, ನನಗೆ ಐನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು. I is equal to I plus 1 ಆಗಬೇಕು ನನಗೆ. ಆ್ಯಂಡ್ ದೆನ್ ಪ್ರಿಂಟ್ ಮಾಡಿ printf value of I inside while loop is %t, I. Okay. ದೆನ್ ನಾವು ಈ ವ್ಯಾಲ್ಯೂನ ನಾವು ಹಿಂಗೆ ಕೊಟ್ಟರೆ ಲೈಕ್ I is less than 20 ಅಂತ ಇದ್ರೆ ವೈಲ್ ಲೂಪ್ ಒಳಗಡೆ ಈ I ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ದಟ್ ಇನ್ಕ್ರಿಮೆಂಟ್ ಮಾಡ್ತಾ ಹೋದರೆ ನಮಗೆ 20 ರೀಚ್ ಆಗೋವರೆಗೂ ನಮಗೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ.
ಅದಾದ್ಮೇಲೆ ಇಟ್ ವಿಲ್ ಕಮ್ ಔಟ್ ಆಫ್ ದ ವೈಲ್ ಲೂಪ್. ಸೊ ನಾವಿಲ್ಲಿ ಏನು ಕೊಡಬೇಕಾಗತ್ತೆ, i is equal to i plus 1 ಕೊಟ್ಟಿದ್ದೀವಿ. ಸೊ ಇಲ್ಲಿ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಿಂಟ್ ಆಗುತ್ತೆ, ದೆನ್ ಮತ್ತೆ ವೈಲ್ ಲೂಪ್ ಹೋಗುತ್ತೆ, ಚೆಕ್ ಮಾಡುತ್ತೆ ಇಸ್ ಲೆಸ್ ದ್ಯಾನ್ 20 ಅಂತ. ಸೊ ಫಸ್ಟ್ ಟೈಮ್ ಏನಾಗುತ್ತೆ 11 ಆಗಿರುತ್ತೆ. ಸೊ 11 ಇಸ್ ಲೆಸ್ ದ್ಯಾನ್ 20, ಎಸ್, ಮತ್ತೆ ಪ್ರಿಂಟ್ ಆಗುತ್ತೆ, ಮತ್ತೆ ವೈಲ್ ಲೂಪ್ ಹೋಗುತ್ತೆ, ಮತ್ತೆ ಚೆಕ್ ಮಾಡುತ್ತೆ 1 ಇನ್ಕ್ರಿಮೆಂಟ್ ಆಗಿರುತ್ತೆ. ಸೊ 12 is less than 20, ಎಸ್, ಮತ್ತೆ ಪ್ರಿಂಟ್ ಆಗುತ್ತೆ until it reaches 20. 20 is less than 20, no. That is why 19 ತನಕ ಪ್ರಿಂಟ್ ಆಗುತ್ತೆ, then it will come out of the while loop. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡೋಣ ನಾವಿವಾಗ. ಸಿ, ಸೊ ನಾವು ಔಟ್ಪುಟ್ ಏನು ಅಂತ ನೋಡಿದ್ರೆ ವ್ಯಾಲ್ಯೂ ಆಫ್ ಐ ಇನ್ಸೈಡ್ ವೈಲ್ ಲೂಪ್ ಏನಾಗಿದೆ 11 ಇಂದ ನಮಗೆ 20 ವರೆಗೂ ಪ್ರಿಂಟ್ ಆಗಿದೆ. 20 ವರೆಗೂ ಯಾಕೆ ಪ್ರಿಂಟ್ ಆಗಿದೆ, ನಾವು ಇದನ್ನ ವೈಲ್ ಲೂಪ್ ಒಳಗೆ ಕೊಟ್ಟಿದ್ದೀವಿ, ಬಿಕಾಸ್ ನಾವಿಲ್ಲಿ ಇನ್ಕ್ರಿಮೆಂಟ್ ಮಾಡಿದ್ದೀವಿ. ಐ ಇಸ್ ಈಕ್ವಲ್ ಟು 20 ಆಗುತ್ತೆ, 20 ಆದ್ಮೇಲೆ ಪ್ರಿಂಟ್ ಆಗುತ್ತೆ, ದೆನ್ ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ 20 ಇಸ್ ಲೆಸ್ ದ್ಯಾನ್ 20. ಸೊ 20 ಇಸ್ ಲೆಸ್ ದ್ಯಾನ್ 20 ಸ್ಟೇಟ್ಮೆಂಟ್ ಫಾಲ್ಸ್ ಆದಾಗ ಹೊರಗೆ ಬರುತ್ತೆ. ಸೊ 20 ವರೆಗೂ ನಮಗೆ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವೈಲ್ ಲೂಪ್ ಇನ್ ಸಿ. ಸೊ ನಾವ್ ಇದನ್ನೇ ಡೂ ವೈಲ್ ಆಗಿ ಕನ್ವರ್ಟ್ ಮಾಡೋದು ನೋಡೋಣ. ಡೂ ವೈಲ್ ಮತ್ತೆ ವೈಲ್ಗೆ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಡೂ ವೈಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ವೈಲ್ ಲೂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ಕಂಡೀಷನ್ ಏನಾದ್ರೂ ಪಾಸ್ ಆಗಿಲ್ಲ ಅಂತ ಅಂದ್ರೆ ಇದು ಒಳಗೆ ಏನ್ ಕಂಟೆಂಟ್ ಇರುತ್ತೆ ಅದು ಒಂದ್ಸರಿನೂ ಪ್ರಿಂಟ್ ಆಗಲ್ಲ. ಬಟ್ ಡೂ ವೈಲ್ ಅಲ್ಲಿ ಕಂಡೀಷನ್ ಮೀಟ್ ಆಗ್ಲಿ ಆಗ್ದಲೇ ಇರ್ಲಿ ಅದನ್ನ ನಾವು ಲಾಸ್ಟ್ ಅಲ್ಲಿ ಚೆಕ್ ಮಾಡ್ತಾ ಇದೀವಿ ಮೀಟ್ ಆಗತ್ತಾ ಇಲ್ವಾ ಅಂತ. ಸೊ ಮೀಟ್ ಆಗ್ಲಿ ಆಗ್ದಲೇ ಇರ್ಲಿ ಪ್ರಿಂಟ್ ಆಫ್ ಏನ್ ಕೊಟ್ಟಿರ್ತೀವಿ ಒನ್ ಟೈಮ್ ಆದ್ರೂ ಪ್ರಿಂಟ್ ಆಗೇ ಆಗತ್ತೆ. ಸೊ ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಿ, ಡೂ ಕೊಟ್ಬಿಟ್ಟು ಇದೆಲ್ಲ ಏನು ಸ್ಟೇಟ್ಮೆಂಟ್ಸ್ ಪ್ರೋಸೆಸ್ ಮಾಡಿ ಅದಾದ್ಮೇಲೆ ನಾನು ಚೆಕ್ ಮಾಡ್ತಿದ್ದೀನಿ ವ್ಯಾಲ್ಯೂ ಐ ಇಸ್ ಲೆಸ್ ದ್ಯಾನ್ 20 ಇದೆಯಾ ಅಂತ. ಸೊ ಡೂ ವೈಲ್ ಅಲ್ಲಿ ಇಂಪಾರ್ಟೆಂಟ್ ಥಿಂಗ್, ವೈಲ್ ನಾವು ಕೊಟ್ಟಾದ್ಮೇಲೆ ತುಂಬಾ ಜನ ಮರ್ತೋಗ್ತಾರೆ, ಸೆಮಿಕೋಲನ್ ಹಾಕ್ಲೇಬೇಕು. ಸೊ ನಾನು ಔಟ್ಪುಟ್ ಏನಾಗುತ್ತೆ ನೋಡಿದ್ರೆ ಸೇಮ್ ಬರುತ್ತೆ, ನನ್ನ ಪ್ರೀವಿಯಸ್ ಔಟ್ಪುಟ್ ಏನ್ ಬಂದಿತ್ತು ಅದೇ ಔಟ್ಪುಟ್ ಬರುತ್ತೆ ಇಲ್ಲಿ. 11 to 20 ಪ್ರಿಂಟ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ಡೂ ವೈಲ್ ಲೂಪ್. ದೆನ್ ಮತ್ತೆ ಫಾರ್ ಲೂಪ್ ಏನು ಅಂತ ನೋಡೋಣ. ಫಾರ್ ಲೂಪ್ ಅಲ್ಲಿ ಆಕ್ಚುಲಿ ಲೆಟ್ಸ್ delete this. ಸೊ ಫಾರ್ ಲೂಪ್ ಅಲ್ಲಿ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಕೊಡ್ತೀವಿ. ಫಾರ್ ಐ ಈಕ್ವಲ್ ಟು 0, ದಿಸ್ I equal to 0 ಏನು ಕೊಡ್ತಿದ್ದೀವಿ, this is called as initialization statement. Then condition statement, I is less than 20, this is called as condition statement. Then I plus plus ಕೊಡ್ತೀನಿ, this is called as increment statement. ಸೊ ಇವಾಗ ನಮ್ಗೆ ಏನಾಗಬೇಕು, I 20 ಆಗೋವರೆಗೂ ನನಗೆ some printf hi hello all, ಇದು ನಮಗೆ ಎಷ್ಟು ಟೈಮ್ ಪ್ರಿಂಟ್ ಆಗುತ್ತೆ, ಈಗ 10 ಟೈಮ್ಸ್ ಪ್ರಿಂಟ್ ಆಗುತ್ತೆ. ಬಿಕಾಸ್ ಐ ವ್ಯಾಲ್ಯೂ 20 ಟೈಮ್ಸ್ ಪ್ರಿಂಟ್ ಆಗುತ್ತೆ. ನಾವಿಲ್ಲಿ ಐ ವ್ಯಾಲ್ಯೂ 10 ಕೊಟ್ಟಿದ್ರು ಹಿಯರ್ ವಿ ಆರ್ ರೀಇನಿಷಿಯಲೈಸಿಂಗ್ ಇಟ್ ಇಂಟು 0. ಸೊ ದಟ್ ಇಸ್ ವೈ 20 ಟೈಮ್ ಇದು ಪ್ರಿಂಟ್ ಆಗುತ್ತೆ. ಸೊ ಫಾರ್ ಅಲ್ಲಿ 3 ಥಿಂಗ್ಸ್ ನಾವು ನೆನ್ಪಿಟ್ಕೊಳ್ಳೋದಾದ್ರೆ, ಇನಿಷಿಯಲೈಸೇಷನ್ ಸ್ಟೆಪ್, ದಿಸ್ ಇಸ್ ಕಂಡೀಷನ್ ಸ್ಟೆಪ್ ಅಂಡ್ ದಿಸ್ ಇಸ್ ಇನ್ಕ್ರಿಮೆಂಟ್ ಸ್ಟೆಪ್. ಇಲ್ಲಿ ಇನ್ಕ್ರಿಮೆಂಟ್ ಆದ್ರೂ ಮಾಡ್ಬೋದು, ಇಲ್ಲಿ ಡಿಕ್ರಿಮೆಂಟ್ ಆದ್ರೂ ಮಾಡ್ಬೋದು, ದಿಸ್ ಡಿಪೆಂಡ್ಸ್ ಆನ್ ದ ಯೂಸರ್ ರಿಕ್ವೈರ್ಮೆಂಟ್. ಸೊ ನಾವು ಔಟ್ಪುಟ್ ನೋಡೋದಾದ್ರೆ, ಸಿ hello all ಅಂತ ಪ್ರಿಂಟ್ ಆಗಿದೆ. ಇಫ್ ಐ ಜಸ್ಟ್ ಗಿವ್ ಸ್ಲಾಶ್ ಇನ್ ಹಿಯರ್, ಸ್ಲಾಶ್ ಇನ್ ಕೊಟ್ರೆ ನಮಗೆ 1 ಲೈನ್ ಆದ್ಮೇಲೆ 1 ಲೈನ್ ಬರ್ತಾ ಹೋಗುತ್ತೆ. ಸಿ hello all ಅಂತ 20 ಟೈಮ್ಸ್ ಪ್ರಿಂಟ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ಫಾರ್ ಲೂಪ್ ಇನ್ ಸಿ. ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಸೊ ಈ ಫ್ಲೋ ಚಾರ್ಟ್ ನೀವು ನೋಡ್ಬೋದು. ಫ್ಲೋ ಚಾರ್ಟ್ ಮುಖಾಂತರ ನಾವು ಅರ್ಥ ಮಾಡ್ಕೊಬೇಕು ಅಂದ್ರೆ, ಸೊ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ದೆನ್ ಇನಿಷಿಯಲೈಸೇಷನ್ ಸ್ಟೆಪ್. ನಾನು ನಿಮ್ಗೆ ಹೇಳಿದಾಗೆ ಐ ಇಸ್ ಈಕ್ವಲ್ ಟು 0 ಅಂತ ನಾವೇನು ಇನಿಷಿಯಲೈಸ್ ಮಾಡಿರ್ತೀವಿ ದಟ್ ಇಸ್ ಕಾಲ್ಡ್ ಆಸ್ ಇನಿಷಿಯಲೈಸೇಷನ್ ಸ್ಟೆಪ್. ದೆನ್ ಕಂಡೀಷನ್ ಸ್ಟೆಪ್, ಕಂಡೀಷನ್ ನಾವು ಚೆಕ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಗೆ. ಸೊ ಕಂಡೀಷನ್ ಏನಾದರೂ ಟ್ರೂ ಆದ್ರೆ ದೆನ್ ಲೂಪ್ ಒಳಗಡೆ ಹೋಗಿ ಏನಿದೆ ಅದು ಎಕ್ಸಿಕ್ಯೂಟ್ ಮಾಡಿ ಕೌಂಟರ್ ಏನಿತ್ತು ಐ ಪ್ಲಸ್ ಪ್ಲಸ್ ಅದನ್ನ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಕಂಡೀಷನ್ ನೋಡ್ತೀವಿ, ಟ್ರೂ ಇದ್ರೆ ಮತ್ತೆ ಬರ್ತೀವಿ, ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಕೌಂಟರ್ ಇನ್ಕ್ರಿಮೆಂಟ್ ಮಾಡ್ತೀವಿ. ಅದಾದ್ಮೇಲೆ ಕಂಡೀಷನ್ ಏನಾದ್ರು ಫಾಲ್ಸ್ ಆಯ್ತು ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಂತ ಅಂದ್ರೆ ವಿಲ್ ಸ್ಟಾಪ್ ದ ಎಕ್ಸಿಕ್ಯೂಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಗ್ಮೆಂಟ್.
So this is how for loop works in C. Then next two statements ಬಂದ್ಬಿಟ್ಟು break and continue statements. ಬ್ರೇಕ್ ಸ್ಟೇಟ್ಮೆಂಟ್ ನೀವು ಸ್ವಿಚ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡಿರ್ತೀರಾ. ಸೊ ಈಚ್ ಕೇಸ್ ಎಕ್ಸಿಕ್ಯೂಟ್ ಆದಾದ್ಮೇಲೆ ನಾವು ಬ್ರೇಕ್ ಕೊಡ್ತಿದೀವಿ. ಬ್ರೇಕ್ ಅಂತ ಏನಾದ್ರು ನಾವು ಕೀವರ್ಡ್ ಸ್ಪೆಸಿಫೈ ಮಾಡಿದ್ರೆ ಇಟ್ ವಿಲ್ ಕಮ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್. ಸೊ ಇಫ್ ಒಳಗೆ ನಾವು ಬ್ರೇಕ್ ಏನಾದ್ರು ಕೊಟ್ರೆ ಇಫ್ ಕಂಡೀಷನಲ್ ಸೆಕ್ಷನ್ ಏನಿದೆ ಅದ್ರ ಹೊರಗೆ ನಮ್ಗೆ ಕಂಟ್ರೋಲ್ ಬರುತ್ತೆ. ಲೈಕ್ ವೈಸ್ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ರೆ ಕೇಸ್ 1 ಅಂತ ಕೊಟ್ಟು ನಾವು ಒನ್ ಪ್ರಿಂಟ್ ಎಫ್ ಏನೋ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಬ್ರೇಕ್ ಅಂತ ಕೊಟ್ರೆ ರೆಸ್ಟ್ ಆಫ್ ದ ಕೇಸಸ್ ಎಕ್ಸಿಕ್ಯೂಟ್ ಆಗಲ್ಲ. ಇಟ್ ವಿಲ್ ಕಮ್ ಔಟ್ ಆಫ್ ದಟ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ದಟ್ ಈಸ್ ಹೌ ಬ್ರೇಕ್ ವರ್ಕ್ಸ್. ಕಂಟಿನ್ಯೂ ಏನಾಗುತ್ತೆ ಅಂದ್ರೆ ಇಟ್ಸ್ ಆಪೋಸಿಟ್ ಟು ಬ್ರೇಕ್. ಲೈಕ್ ಏನೋ ಒಂದು ಕಂಡೀಷನ್ ಒಳಗಡೆ ನಾವು ಕಂಟಿನ್ಯೂ ಕೊಟ್ರೆ ಇಟ್ ವಿಲ್ ಕಂಟಿನ್ಯೂ ಎಕ್ಸಿಕ್ಯೂಷನ್. ಇಟ್ ವಿಲ್ ಕಂಟಿನ್ಯೂ ಟು ಎಕ್ಸಿಕ್ಯೂಟ್ ದಟ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇನ್ ಅ ಪ್ರೋಗ್ರಾಮ್. ಸೊ ಇದ್ರದ್ದು ಎಕ್ಸಾಂಪಲ್ಸ್, ಸೊ ನೀವು ಇಲ್ಲಿ ನೋಡೋದಾದ್ರೆ ನಾನು ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಲೂಪ್ ಒಳಗೆ ನಾನು ಬ್ರೇಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಸೊ ಫಾರ್ ಲೂಪ್ ಅಲ್ಲಿ ಏನು ಫಸ್ಟ್ ಐ ಇಸ್ ಈಕ್ವಲ್ ಟು 0 ಇರುತ್ತೆ. ದೆನ್ ಕಂಡೀಷನಲ್ ಸ್ಟೇಟ್ಮೆಂಟ್ ಲೆಸ್ ದ್ಯಾನ್ 10 ಇದೆಯಾ ನೋಡ್ತಾ ಇದ್ದೀನಿ. ಐ ಪ್ಲಸ್ ಪ್ಲಸ್ ಮಾಡ್ತಾ ಇದ್ದೀನಿ, ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ ಕೌಂಟರ್ನ. ಸೊ ಐ ಏನಾದರೂ 2 ಆದರೆ ದೆನ್ ಬ್ರೇಕ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ವಿಲ್ ಕಮ್ ಔಟ್ ಆಫ್ ದ ಫಾರ್ ಲೂಪ್. ಸೊ ಫಸ್ಟು ಏನಾಗುತ್ತೆ I0 ಆಗುತ್ತೆ. ಸೊ I0 is equal to 2 ಕಂಪೇರ್ ಮಾಡುತ್ತೆ, ಇಲ್ಲ. ಸೊ ಎಲ್ಸ್ ಪಾರ್ಟಿಗೆ ಬಂದಿದ್ದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಐ ಪ್ರಿಂಟ್ ಆಗುತ್ತೆ. ಸೊ 1ಗೆ ಬರುತ್ತೆ, ನೆಕ್ಸ್ಟ್ 2 ಬಂದಾಗ ಇಟ್ ವಿಲ್ ಬ್ರೇಕ್ ಅಂಡ್ ಇಟ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಸೊ ದಿಸ್ ಇಸ್ ಹೌ ಬ್ರೇಕ್ ವರ್ಕ್. ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋದಾದ್ರೆ ಸಿ I equals 0, I equals to 1 ಬಂದಿದೆ, 2 ಇಂದ ಅದು ಎಕ್ಸಿಕ್ಯೂಟ್ ಆಗಿಲ್ಲ. ದಿಸ್ ಇಸ್ ಹೌ ಬ್ರೇಕ್ ವರ್ಕ್ಸ್ ಇನ್ ಸಿ. ಸೊ ನಾನು ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ ಕಂಟಿನ್ಯೂ ಸ್ಟೇಟ್ಮೆಂಟ್ ನೋಡೋಕ್ಕೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದೀನಿ, ಐ ಇಸ್ ಈಕ್ವಲ್ ಟು ಐ ಪ್ಲಸ್ 3 ಮಾಡಿದ್ದೀನಿ ಅಷ್ಟೇ. ಸೊ ಕಂಟಿನ್ಯೂ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಲೈಕ್ ನಾಟ್ ಮ್ಯಾಂಡೇಟ್ರಿ, ಸುಮ್ಮನೆ ಕೊಟ್ಟಿದ್ದೀನಿ ನಾನು. ಐ ಜಸ್ಟ್ ಎಕ್ಸ್ಪ್ಲೇನ್ ಇನ್ ಲೇಟರ್ ಪಾರ್ಟ್. ಸೊ ಈಗ ಏನಾಗುತ್ತೆ ಕೋಡು, ಬ್ರೇಕ್ ಕೊಟ್ರೆ ಇಟ್ ವಿಲ್ ಜಸ್ಟ್ ಕಮ್ ಔಟ್ ಆಫ್ ದ ಲೂಪ್. ಎಂಟೈರ್ ಫಾರ್ ಲೂಪ್ ಇಂದ ಹೊರಗೆ ಬಂದ್ಬಿಟ್ಟಿತ್ತು. ಬಟ್ ಕಂಟಿನ್ಯೂ ಕೊಟ್ರೆ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಇಫ್ ಸೆಗ್ಮೆಂಟ್ ಇಂದ ಮಾತ್ರ ಹೊರಗೆ ಬರುತ್ತೆ. ದೆನ್ ರೆಸ್ಟ್ ಆಫ್ ದ ವ್ಯಾಲ್ಯೂಸ್ ಆಫ್ ಐಗೆ ಪ್ರಿಂಟ್ ಆಗುತ್ತೆ ವ್ಯಾಲ್ಯೂ ಅಂತ ಅರ್ಥ. ಸೊ ಕಂಟಿನ್ಯೂ ಕೊಟ್ರೆ ಈ ಐ ಇಸ್ ಈಕ್ವಲ್ ಟು 2 ಮೀಟ್ ಆದ್ರೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ಮಾತ್ರ ನೀನು ಸ್ಟಾಪ್ ಮಾಡು ಅಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ನ ಕಂಟಿನ್ಯೂ ಮಾಡು ಅಂತ ಅರ್ಥ. ಸೊ ಇಫ್ ಯು ಜಸ್ಟ್ ವಾಂಟ್ ಟು ಚೆಕ್ ಔಟ್ ದಿ ಔಟ್ಪುಟ್ ಆಫ್ ದಿಸ್, ಸಿ 0 1 ಇದೆ, 2 ಸ್ಕಿಪ್ ಆಗಿದೆ ಬಿಕಾಸ್ 2ನಲ್ಲಿ ನಾವು ಕಂಟಿನ್ಯೂ ಕೊಟ್ಟಿದ್ದೀವಿ. ಸೊ 2 ಏನಾದರೂ ಮೀಟ್ ಆಯಿತು, ಕಂಟಿನ್ಯೂ ಅಂದರೆ ನೆಕ್ಸ್ಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂಟಿಲ್ ಇಟ್ ರೀಚಸ್ 10. ಸೊ 2 ಬಿಟ್ಟು 0 1 2 3 4 0 1 3 4 5 6 7 8 9 ಎಕ್ಸಿಕ್ಯೂಟ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ಕಂಟಿನ್ಯೂ ಅಂಡ್ ದಿಸ್ ಇಸ್ ಅಬೌಟ್ ದಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇನ್ ಸಿ. ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.